ಈ ಗಿಡದ ಒಂದೇ ಒಂದು ಎಲೆ ಸಾಕು ನಿಮ್ಮ ಮುಖದಲ್ಲಿ ಪಿಗ್ಮೆಂಟೇಷನ್ ತೆಗೆಯೋದ್ರಿಂದ ಹಿಡಿದು ಡಾರ್ಕ್ ಸ್ಪಾಟ್ಸ್ ತೆಗೆಯೋದ್ರಿಂದ ಹಿಡಿದು ಡಾರ್ಕ್ ಸರ್ಕಲ್ಸ್ ಅಂತ ಹೇಳ್ತೀರ ಕಣ್ಸುತ್ತಾ. ನಮಗಿನ್ನೂ 30 ವರ್ಷ, ಮುಖ ತುಂಬ ಫ್ರಿಂಕಲ್ಸು, ಪಿಂಪಲ್ ಮಾರ್ಕ್ಸ್ ಇದೆ, ನಾವು ಕಪ್ಪಗಿದ್ದೀವಿ. ಎಲ್ಲದಕ್ಕೂ ರಾಮಬಾಣ ಈ ಗಿಡ ಒಂದು ತಂದಿಟ್ಕೊಳ್ಳಿ. ಅದರ ಒಂದೇ ಒಂದು ಎಲೆಯಲ್ಲಿ ನಿಮ್ಮ ಎಲ್ಲ ಮುಖದ ಸಮಸ್ಯೆಗಳಿಗೆ ರಾಮಬಾಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಯಾವುದು ಈ ಗಿಡ? ಇದ್ರ ಪ್ರಯೋಜನ ಏನು? ಇದು ಎಲ್ಲಿ ಸಿಗುತ್ತೆ? ತುಂಬ ಕಾಸ್ಟ್ಲಿನಾ? ಪ್ರತಿಯೊಬ್ಬರು ಯೂಸ್ ಮಾಡ್ಬೋದಾ? ಜಾದು ಆಗೋದು ಗ್ಯಾರಂಟಿನಾ? ಇದು ತುಂಬ ಶ್ರೇಷ್ಠವಾದ ಗಿಡ ಅಂತಲೇ ಹೇಳ್ತೀನಿ, ಆಯಿತಾ. ಇಂಥ ಅದ್ಭುತವಾದ ಗಿಡದಲ್ಲಿ ಮಾಡಿರೋ ರೆಮಿಡಿ, ಫುಲ್ ಆಫ್ ಆ್ಯಂಟಿ ಆಕ್ಸಿಡೆಂಟ್, ಪಿಗ್ಮೆಂಟೇಷನ್, ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ ಈ ಗಿಡದ ಎಲೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋಗೆ ಹೋಗೋಣ. ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡು ಬಂದ್ಬಿಡಿ. ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋದ್ರಲ್ಲಿ ಎತ್ತಿದ್ಕ ಈ ಎಲೆ, ಕೈ ಮುಷ್ಟಿ ಇಷ್ಟು ಎಲೆಗೆ ವಿಟಮಿನ್ ಡಿ ನಾವು ಸೇರಿಸಿದಾಗ ನಮ್ಮ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಆಗುತ್ತೆ. ಅಂದರೆ ಎಳೆ ಬಿಸಿಲಲ್ಲಿ ಸುಮಾರು 1-1.5 ಗಂಟೆ ಇದನ್ನು ಎಳೆ ಬಿಸಿಲಲ್ಲಿ ಒಣಗಿಸ್ಬೇಕು. ಈ ಎಲೆಯಲ್ಲಿ ಯಥೇಚ್ಛವಾಗಿ ನಮಗೆ ಪೊಟ್ಯಾಷಿಯಮ್, ಮೆಗ್ನೀಷಿಯಮ್ ಮತ್ತು ಮೆಲಾನಿನ್ ಪ್ರೊಡಕ್ಷನಿಂದಲೇ ನಿಮಗೆ ಕಪ್ಪಗೆ ನಿಮ್ಮ ಕೆನ್ನೆ ಮೇಲಾಗಿರ್ಬೋದು, ಮೂಗು ಮೇಲಾಗಿರ್ಬೋದು ಸ್ಪ್ರೆಡ್ ಆಗುತ್ತೆ. ನೋಡಿ, ಆ ಸ್ಪ್ರೆಡ್ ಆಗದಿರಂಗೆ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡೋದ್ರಲ್ಲಿ ಎತ್ತಿದ್ಕ ಈ ಕಡ್ಡಿ, ಬರೀ ಈ ಕಡ್ಡಿ ಮತ್ತು ಎಲೆ ಎರಡೂ ಸೇರಿ, ಆಯಿತಾ. ಈ ಎಲೆ ಮಾತ್ರ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಆಗಲ್ಲ. ಇದನ್ನು 1-1.5 ಗಂಟೆ ಎಳೆ ಬಿಸಿಲಲ್ಲಿ ತೊಳೆದು ಒಣಗಿಸ್ಬೇಕು. ನೀರಿನ ಅಂಶ ಕಂಪ್ಲೀಟಾಗಿ ಇರಬಾರ್ದು. ಇದನ್ನು ಚೆನ್ನಾಗಿ ಹದವಾಗಿ ಕುಟ್ಟಬೇಕು. ಇದು ಎಲ್ಲೂ ಹೀಟಿನ ಪ್ರೆಷರ್ ಕೊಡಬಾರ್ದು. ಮಿಕ್ಸಿಗೆ ಹಾಕ್ಬೋದಲ್ಲ ಹೇಮಾ ಅಂದರೆ ಖಂಡಿತ ಮಿಕ್ಸಿಗೆ ಹಾಕೋಂಗಿಲ್ಲ. ಹೀಟಿನ ಪ್ರೆಷರ್ ಕೊಡಬಾರ್ದು, ಕೈಯಲ್ಲೇ ಕುಟ್ಟಬೇಕು. ಒಂದು ಚೂರು ನೀರಿರಬಾರ್ದು. ನಾವು ಕುಟ್ಟಿ ಅದರಲ್ಲಿರೋ ರಸನ ತೆಗಿತಾ ಇದ್ದೀವಿ ನಾವು, ಆಯಿತಾ. ಒಂದು 5-10 ನಿಮಿಷದ ಪ್ರೊಸೀಜರು. ಅದೇ ಬಿಟ್ಟು ನೀವು ಇದನ್ನು ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬಿಸಿ ಆಗಬಾರ್ದು ಎಲೆ. ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ಅದು ಬಿಸಿ ಆದರೆ ನಮ್ಮ ರೆಮಿಡಿ ವರ್ಕ್ ಆಗೋಲ್ಲ. ಇದು ಇಮ್ಮಿಡಿಯೇಟ್ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ, ಫೇಡ್ ಆಗುತ್ತೆ ಪಿಗ್ಮೆಂಟೇಷನ್ ಮಾರ್ಕ್ಸು, ಆಯಿತಾ. ನೋಡಿ, 5 ನಿಮಿಷ ಬಿಟ್ಟು ನಾನು ಎಡಿಟ್ ಮಾಡಿದ್ದೀನಿ ಅದನ್ನು, ಆಯಿತಾ. ಬಿಟ್ಟು ಕುಟ್ಟಿದ್ದೀನಿ. ಈಗ ಸುಮಾರು ಒಂದು ಅರ್ಧದಿಂದ 3/4 ಚಮಚದಷ್ಟು ನನಗೆ ರಸ ಬರ್ತಿದೆ. ಈ ರಸಕ್ಕೆ 3 ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ಹಾಕಿದ್ದೀನಿ, ಆಯಿತಾ. ಏನೇನು ಗೊತ್ತಾ? ಅಶೋಕ ಚಾಲ್ ಪೌಡ್ರು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ, ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ. ಮತ್ತು ಶತಾವರಿ ಮೆಲಾನಿನ್ ಪ್ರೊಡಕ್ಷನ್ನ ಝೀರೋ ಮಾಡುತ್ತೆ, ಆ್ಯಂಟಿ ಆಕ್ಸಿಡೆಂಟ್. ಶತಾವರಿ ಸ್ವಲ್ಪ ಕಡಲೆ ಹಿಟ್ಟಿನ ಕನ್ಸಿಸ್ಟೆನ್ಸಿ ಇರೋದ್ರಿಂದ ನಿಮಗೆ ಒಂದು ಬಿಗಿ ಥರ ಆಗ್ಬೋದು ಫೇಸು, ವ್ರಿಂಕಲ್ಸ್ ಇದ್ದರೆ ರಾಮಬಾಣ ಅದು. ನೆಕ್ಸ್ಟು ಅಶ್ವಗಂಧ ಕೇಳೋಕ್ಕೆ ಹೋಗಬೇಡಿ, ಅದು ರಾಮಬಾಣ ಅಮೃತ ಅಂತಲೇ ಹೇಳ್ಬೋದು. ಐದರ್ ಇಂಟೇಕ್ ಆಗಿರ್ಬೋದು, ಔಟ್ ಅಪ್ಲಿಕೇಶನ್ಗೆ ಆಗಿರ್ಬೋದು, ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್, ಆಯಿತಾ. ಮತ್ತು ಆ ಎಲೆನ ನಾನೊಂದು ಸ್ಪೂನ್ ಸಹಾಯದಿಂದ ಅದನ್ನು ನೋಡಿ ಈ ಥರ ಮಾಡಿ ಫ್ರೀಝರಲ್ಲಿ ಇಡ್ತೀನಿ. ಇದು ಫಸ್ಟ್ ಪ್ರೊಸೀಜರ್ ನಾವು ಮಾಡಬೇಕಾಗಿರೋದು, ಆಯಿತಾ. ಇದು ಸೀಕ್ರೆಟ್ ಟಿಪ್ ಅಂತಲೇ ಹೇಳ್ಬೋದು. ಟಿಪ್ ನಂಬರ್ 1 ನಾನು ಹೇಳ್ದಂಗೆ ಅಶೋಕ ಚಾಲ್ ಪೌಡ್ರು, ಅಶ್ವಗಂಧ ಮತ್ತು ಶತಾವರಿ ಇದು 3 ಕಾಲು ಚಮಚ ಹಾಕ್ತಾಯಿದ್ದೀನಿ. ಫಸ್ಟು ಅಶ್ವಗಂಧ ಹಾಕಿದ್ದೀನಿ ಆ ರಸಕ್ಕೆ. ಈ ಫ್ರೀಝರಲ್ಲಿ ಇಟ್ಬಿಡಿ, ಆ ಸ್ಪೂನ್ನ ಫ್ರೀಝರಲ್ಲಿ ಇಡಬೇಕು 10 ನಿಮಿಷ. ನಾವು ಇದು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ. ಇದು ಅಶೋಕ ಚಾಲ್ ಪೌಡ್ರು ತುಂಬ ಪವರ್ಫುಲ್ಲು. ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಎಲ್ಲರಿಗೂ ಆಗಿಬರುತ್ತೆ ಅಂತ ನಾನು ಹೇಳಲ್ಲ, ಆಯಿತಾ. ಇದು ಅಶ್ವಗಂಧ, ಅಶೋಕ ಚಾಲ್ ಪೌಡರ್, ಶತಾವರಿ ಇದು 3 ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಫ್ರಿಜ್ಜಲ್ಲಿ ಇಟ್ಬಿಡಿ, ಆಯಿತಾ. ಫ್ರಿಜ್ಜಲ್ಲಿ ಇಟ್ಬಿಟ್ಟು ತಣ್ಣಕ್ಕಾದಾಗ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಪಿಗ್ಮೆಂಟೇಷನ್ ಹೋಗುತ್ತೆ, ಮೆಲಾನಿನ್ ಪ್ರೊಡಕ್ಷನ್ ಝೀರೋ ಆಗುತ್ತೆ, ಬಂಗನ ಬುಡದಿಂದ ತೆಗೆಯುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ, ಆಯಿತಾ. ಈ ಹದಕ್ಕೆ ಮಿಕ್ಸ್ ಆದರೆ ಸಾಕು, ಇದು ರೆಡಿ ಇದೆ. ಬನ್ನಿ ಇವತ್ತೇನು ವೀಡಿಯೋಗೆ ಹೋಗೋಣ. ನೋಡಿದ್ರಲ್ಲ, ಪ್ರತಿಯೊಬ್ಬರು ಯೂಸ್ ಮಾಡ್ಬೋದಾ ಹೇಮಾ? ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಬೇಕಲ್ಲ, ಅಲರ್ಜಿ ಆಗುತ್ತಾ? ಸೊ ಯಾರ್ಯಾರು ಯೂಸ್ ಮಾಡ್ಬೋದು? ತುಂಬ ಸೆನ್ಸಿಟಿವ್ ಸ್ಕಿನ್ ಇದೆ, ನಾವು ಯೂಸ್ ಮಾಡ್ಬೋದಾ? ಎಲ್ಲ ಪ್ರಶ್ನೆಗೂ ಇವತ್ತಿನ ವೀಡಿಯೋಲಿ ಉತ್ತರ ಕೊಡ್ತೀನಿ. ಇದನ್ನು ಫ್ರೀಝರಲ್ಲಿ ಇಟ್ಕೊಂಡಿದೆ, ಆಯಿತಾ. ಫಸ್ಟ್ ಸ್ಟೆಪ್ ನೀವೇನು ಮಾಡಬೇಕು ಅಂದರೆ ಮುಖನ ನೀಟಾಗಿ ಮುಲತಿಲಿ ವಾಶ್ ಮಾಡಿರಬೇಕು. ಹಸಿ ಹಾಲು ಕಡಲೆ ಹಿಟ್ಟಲ್ಲಿ ವಾಶ್ ಮಾಡಿರಬೇಕು. ನಿಮಗೆ ಅಕಸ್ಮಾತ್ ಪಿಗ್ಮೆಂಟೇಷನ್ ಇಲ್ಲಿತ್ತು ಅಂದರೆ ನೋಡಿ, ಆಯಿತಾ, ಈ ಥರ ಒಂದು 5 ಮಿನಿಟ್ಸ್ ಕೋಲ್ಡ್ ಕಂಪ್ರೆಷನ್ ಕೊಡಿ. ಮೆಲಾನಿನ್ ಪ್ರೊಡಕ್ಷನ್ ಜಾಸ್ತಿ ಆದಾಗ ಅಲ್ಲೆಲ್ಲ ಕಪ್ಪು ಸ್ಪಾಟ್ಸ್ ಆಗುತ್ತೆ, ಅದನ್ನು ಝೀರೋ ಮಾಡೋ ಶಕ್ತಿ ಇದೆ ಈ ಎಲೆಯ ರಸಕ್ಕೆ. ಈ ಥರ ಎಲ್ಲಿದೆಯಾ ಈ ಥರ. ಇದು ಒಂದು 5 ಮಿನಿಟ್ಸ್ ಮಾಡೋ ಪ್ರೊಸೀಜರು. ಕೆಲವರಿಗೆ ಹಣೆ ಮೇಲಿರುತ್ತೆ ಪಿಗ್ಮೆಂಟೇಷನ್, ಓಕೆ ನೋಡಿ. ಕೆಲವ್ರಿಗೆ ಕೆನ್ನೆಲಿರುತ್ತೆ. ಈ ಥರ ಕೋಲ್ಡ್ ಕಂಪ್ರೆಷನ್ ಕೊಡ್ತಾ ಇರಬೇಕು. ಓಕೆ,
ಸ್ವಲ್ಪ ತಣ್ಣಗೆ ಫೀಲ್ ಆಗ್ತಿದೆ, ಯಾಕೆಂದರೆ ನಾನು ಇದನ್ನು ಫ್ರೀಝರಲ್ಲಿ ಇಟ್ಟಿದ್ದೆ. ಓಕೆ, ಸೊ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಶೈನಿಂಗ್ ಬರುತ್ತೆ. ಈಗ ಒಂದು 5 ನಿಮಿಷ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಈಗ 5 ನಿಮಿಷ ಆಗಿದೆ, ಕಂಪ್ಲೀಟ್ ಡ್ರೈ ಆಗಿದೆ. ಓಕೆ, ಇಲ್ಲಿ ನಾನು ಬಳಸಿರೋದು ಅಶ್ವಗಂಧ, ಶತಾವರಿ, ಅಶೋಕ ಚಾಲ್ ಪೌಡರ್. ಇದಿಷ್ಟು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ. ನಾನು ಬಳಸಿರೋ ನುಗ್ಗೆ ಸೊಪ್ಪು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ, ಐರನ್ ಕಂಟೆಂಟ್ ಜಾಸ್ತಿ ಇದೆ. ನೀವು ಮುಖಕ್ಕಾದರೂ ಅಪ್ಲೈ ಮಾಡಿ ಅಥವಾ ಇಂಟೇಕ್ ಆದರೂ ತಗೊಳ್ಳಿ, ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಓಕೆ, ನೀಟಾಗಿ ಅಪ್ಲೈ ಮಾಡಿ. ನಾನು ಹಣೆಗೆ ಹಾಕಲ್ಲ, ಸೊ ದಟ್ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ಇದಿಷ್ಟು ನಿಮಗೆ ಗಂಧಿಗೆ ಅಂಗಡಿಯಲ್ಲಿ ಅವೈಲಬಲ್ ಇದೆ. ಓಕೆ, ಇನ್ನೇನು ಡೌಟ್ಸು ಕ್ಯೂರಿಸಿಲ್ಲ. ನೀನು ಒಂದು 5ರಿಂದ 6 ನಿಮಿಷ ಆಗಿದ ತಕ್ಷಣ ಇದನ್ನು ತೆಗೆದುಬಿಡ್ತೀನಿ. ಅಶ್ವಗಂಧ ಪೌಡರ್ ಬಂದುಬಿಟ್ಟು ಒಳ್ಳೆ ಕಡಲೆ ಹಿಟ್ಟು ಥರ ಇದಿರುತ್ತೆ. ನಾನು ಫೋಟೋ ತೋರಿಸಿ ನಿಮಗೆ ವೀಡಿಯೋ ಮಾಡಿದ್ದೀನಿ ಅಲ್ವಾ. ಸೊ ಅದು ಕಡಲೆ ಹಿಟ್ಟಿನ ಟೆಂಡೆನ್ಸಿ ಇರುತ್ತೆ, ಈ ಥರ ಎಳೆದಂಗೆ ಆಗುತ್ತೆ. ಸೊ ಒಂದು 5 ಮಿನಿಟ್ಸ್ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ. ಇನ್ನೇನೋ ಡೌಟ್ಸು ಕ್ಯೂರಿಸಿಲ್ಲ ಹೇಳ್ತೀನಿ ಫ್ರೆಂಡ್ಸ್. ಈಗ ಒಂದು 5 ಮಿನಿಟ್ಸ್ ಆಗುತ್ತೆ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಸೊ ನಿಮಗಿಲ್ಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ಯಾವಾಗ ನೀವು ಇದನ್ನು ಪ್ಯಾಚ್ ಟೆಸ್ಟಲ್ಲಿ ಯೂಸ್ ಮಾಡಿರಬೇಕು. ನೀವು ಪ್ಯಾಚ್ ಟೆಸ್ಟ್ ಮಾಡಿಲ್ಲ ಅಂದರೆ ಕಷ್ಟ, ಓಕೆನಾ, ಯಾಕಂದರೆ ಉರಿ ಸ್ಟಾರ್ಟ್ ಆಗುತ್ತೆ. ಸೊ ಅದೊಂದು ಕಡ್ಡಿ ತಂದಿಟ್ಕೊಳ್ಳಿ, ರಾಮಬಾಣ ಅಂತಲೇ ಹೇಳ್ತೀನಿ. ಫೇಸ್ ಏನು ವಾಶ್ ಮಾಡೋದು ಬೇಡ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ. ನೋಡಿ, ಸೊ ಇದು ಪ್ರತಿದಿನ ನೀವು ಮಾಡ್ಬೋದು ವಿತ್ ಪ್ಯಾಚ್ ಟೆಸ್ಟ್. ಯಾಕಂದರೆ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್, ಅಶ್ವಗಂಧ ಆಗಿರ್ಬೋದು, ಶತಾವರಿ ಆಗಿರ್ಬೋದು, ಅಶೋಕ ಚಾಲ್ ಪೌಡರ್ ಆಗಿರ್ಬೋದು, ನುಗ್ಗೆ ಸೊಪ್ಪಾಗಿರ್ಬೋದು ಅಲ್ವಾ. ನುಗ್ಗೆ ಸೊಪ್ಪನ್ನ ನಾನು ತೊಳೆದು ಒಣಗಿಸ್ತಿದ್ದೀನಿ ಆಯಿತಾ. ಎಳೆ ಬಿಸಿಲಲ್ಲಿ ಒಣಗಿಸಿದ್ರಿಂದ ನಮಗೆ ವಿಟಮಿನ್ ಡಿ ಸಿಕ್ಕಿರುತ್ತೆ. ಅದು ತುಂಬ ಒಳ್ಳೆಯದು ಸ್ಕಿನ್ಗೆ. ನೋಡಿ, ಓಕೆ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಯಾವ ರೀತಿ ಇದೆ ಅಂತ. ಓಕೆ, ನಾವು ಬೇಕಾದ್ರೆ ಬೆಳಗ್ಗೆ ಸಂಜೆನೂ ಮಾಡ್ಕೊಳ್ಬೋದು. ನೀವು ಇದು ಪ್ಯಾಚ್ ಟೆಸ್ಟಲ್ಲಿ ನಿಮ್ಗೆ ಪಾಸ್ ಆಯಿತು ಅಂದರೆ ಬೆಳಗ್ಗೆ ಸಂಜೆ 5-5 ನಿಮಿಷ ಹಾಕ್ಕೊಳ್ಬೋದು. ಈ ಪ್ಯಾಕ್ನ ಏನು ಖರ್ಚು ಮಾಡ್ತೀರಾ, ಒಂದು 10 ರೂಪಾಯಿ ಕೊಟ್ಟರೆ ನಿಮ್ಗೆ ಇಷ್ಟು ನುಗ್ಗೆ ಸೊಪ್ಪು ಕೊಡ್ತಾರೆ, ತಂದಿಟ್ಕೊಂಡು ಈ ರೆಮಿಡಿ ಮಾಡ್ಕೊಬೋದು. ಓಕೆನಾ. ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ. ಇನ್ನೇನು ಡೌಟು ಕ್ಯೂರಿಯಸ್ ಲೆಟ್ ಮೀನು. ಹೊಸಬ್ರು ಯಾರು ಫಸ್ಟ್ ಟೈಮ್ ಹಿಮನಾಗ ಚಾನಲ್ ವಿಸಿಟ್ ಮಾಡಿದ್ರೆ ದಯವಿಟ್ಟು 3 ಡಾಟ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ಚಾನಲ್ ಇಷ್ಟ ಆದಲ್ಲಿ, ಕಂಟೆಂಟ್ ಇಷ್ಟ ಆದಲ್ಲಿ ಹೈಪ್ ಮಾಡಿ ಅಂತ ಹೇಳ್ತಾ ಹೋಗಬಲ್ಲ.